ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅರುಣ ಟೀಚ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ಸೆಕೆಂಡ್ PUCಯ ಗದ್ಯ ಭಾಗದಲ್ಲಿ ಬರುವಂತಹ ಎರಡನೇ ಗದ್ಯ ವಾಲಪರೈ ಅಭಿವೃದ್ಧಿ ತಂದ ದುರಂತ. ಇದನ್ನು ಬರೆದಿರುವಂತಹ ಸ್ನೇಹಿತರು ಅಂದರೆ ಅವರ ಅನುಭವವನ್ನು ಹಂಚಿಕೊಂಡಿರುವಂಥದ್ದು ಕೃಪಾಕರ್ ಸೇನಾನಿ ಹಾಗೆ ಕೆ ಪುಟ್ಟಸ್ವಾಮಿ. ಸೊ ಇದರ ಎಲ್ಲ ಸಂಪೂರ್ಣ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಪ್ರಶ್ನೋತ್ತರಗಳನ್ನ ನೋಡೋಣ. ಓಕೆನಾ? ಫಸ್ಟು ಸಂದರ್ಭದಿಂದ ನಾನು ಪ್ರಾರಂಭಿಸ್ತೇನೆ. ಫಸ್ಟ್ ಒನ್, ಇದು ಇಂಪಾರ್ಟೆಂಟ್ ಕ್ವಶನ್. ಈ ಪ್ರದೇಶಕ್ಕೆ ಆಗ ಹೆಸರೇ ಇರಲಿಲ್ಲ. ಆಯ್ಕೆ: ಈ ವಾಕ್ಯವನ್ನು ಕೃಪಾಕರ ಮತ್ತು ಸೇನಾನಿ ಅವರು ಬರೆದಿರುವ ವಾಲಪರೈ ಅಭಿವೃದ್ಧಿ ತಂದ ದುರಂತ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. 18ನೇ ಶತಮಾನದ ಅಂತ್ಯಾಮಾಸದಲ್ಲಿ ಪಶ್ಚಿಮ ಘಟ್ಟ ಶ್ರೇಣಿಯ ನಡುವಿನ ದಟ್ಟ ಅರಣ್ಯ ಪ್ರದೇಶ ವಾಲಪರೈ ಎಂದು ಹೆಸರಾಗುವ ಮೊದಲು ಅನನ್ಯ ಜೀವ ಸಂಕುಲಗಳಿಂದ ಸಮೃದ್ಧವಾಗಿದ್ದು, ಗಗನಚುಂಬಿ ಮರಗಳು ಮೇಲ್ಭಾಗದಲ್ಲಿ ಭೇದಿಸಿ ಸೂರ್ಯ ಕಿರಣ ಭೂಮಿಯನ್ನು ತಲುಪಲು ಸಾಧ್ಯವಿಲ್ಲದಂತೆ ದಟ್ಟವಾಗಿತ್ತು. ಹೆಜ್ಜೆ ಹೆಜ್ಜೆಗೂ ಸರಪಳಿಯಂತೆ ಬಳ್ಳಿಗಳು ಮರಗಳಿಂದ ತೂಗಿ ಬಿದ್ದಿದ್ದವು. ಇದನ್ನು ಭೇದಿಸಿ ಒಳ ಹೋಗುವುದೇ ಕಷ್ಟವಾಗಿ ಸವಾಲಾಗುತ್ತಿತ್ತು ಎನ್ನುವುದನ್ನು ಲೇಖಕರು ಈ ಮಾತಿನ ಮೂಲಕ ಹೇಳಿದ್ದಾರೆ. ಸೆಕೆಂಡ್ ಒನ್, ಅದು ಅವರೆಗೂ ನೋಡಿರದ ಪ್ರಾಣಿ. ಆಯ್ಕೆ: ಈ ವಾಕ್ಯವನ್ನು ಕೃಪಾಕರ ಮತ್ತು ಸೇನಾನಿ ಅವರು ಬರೆದಿರುವ ವಾಲಪರೈ ಅಭಿವೃದ್ಧಿ ತಂದ ದುರಂತ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಹೊಸ ಭೂಪ್ರದೇಶವನ್ನು ಅನ್ವೇಷಿಸುವ ಹುಮ್ಮಸ್ಸಿನಲ್ಲಿ ಕಾರ್ವೇರ್ ಮಾರ್ಸ್ ಎನ್ನುವ ದಾರಿ ತಪ್ಪುತ್ತಾನೆ. ತಂದಿದ್ದ ಆಹಾರ ಮುಗಿದು ಹೋಗುತ್ತದೆ. ಕೊನೆಗೆ ಕಿರು ಹಾದಿಯೊಂದು ಕಂಡಾಗ ಆ ದಿಕ್ಕಿನಲ್ಲೇ ಸಾಗುತ್ತಾನೆ. ಕೆಲವು ಆದಿವಾಸಿ ಜನರ ಗುಡಿಸಲುಗಳು ಕಾಣಿಸುತ್ತವೆ. ಅಲ್ಲಿದ್ದ ಆದಿವಾಸಿಗಳಿಗೆ ನಾಗರಿಕ ಪ್ರಪಂಚದ ಅರಿವೇ ಇರಲಿಲ್ಲ. ಮಾರ್ಷಲ್ ಆಧುನಿಕ ಪೋಷಾಕು ಕಂಡು ಹೆದರಿದ ಅವರು ಅಲ್ಲಿಂದ ಹೆದರಿ ತಮ್ಮ ಮಕ್ಕಳನ್ನು ಕರೆದುಕೊಂಡು ಕಾಡಿನಲ್ಲಿ ಮಿಂಚಿನಂತೆ ಮಾಯವಾದರು. ಆದರೆ ಮಾರ್ಸ್ ಪುಣಚ್ಚಿ ಎಂಬ ಆದಿವಾಸಿಯ ಸ್ನೇಹ ಸಂಪಾದಿಸಿ ಅಲ್ಲಿಯೇ ನೆಲವೂರಿದ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಥರ್ಡ್ ಒನ್, ಇಂಪಾರ್ಟೆಂಟ್ ಕ್ವಶನ್ ಇದು. ದುರಂತದ ಮೂಲ ಬೀಜಗಳು ಚಹಾ ಗಿಡದ ರೂಪದಲ್ಲಿ ಬಂದವು. ಆಯ್ಕೆ: ಈ ವಾಕ್ಯವನ್ನು ಕೃಪಾಕರ ಮತ್ತು ಸೇನಾನಿ ಅವರು ಬರೆದಿರುವ ವಾಲಪರೈ ಅಭಿವೃದ್ಧಿ ತಂದ ದುರಂತ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಬ್ರಿಟಿಷನಿಗಾದ ಕಾರ್ವೇರ್ ಮಾರ್ಸ್ ಎಂಬ ವ್ಯಕ್ತಿ ಹೊಸ ಭೂಪ್ರದೇಶವನ್ನು ಶೋಧಿಸುವ ಹುಮ್ಮಸ್ಸಿನಲ್ಲಿ ದಟ್ಟವಾದ ಕಾಡನ್ನು ಪ್ರವೇಶಿಸುತ್ತಾನೆ. ಹೊರಬರಲು ದಾರಿ ತಿಳಿಯದಾಗುತ್ತದೆ. ತೆಗೆದುಕೊಂಡು ಹೋಗಿದ್ದ ತಿನಿಸುಗಳು ಮುಗಿದು ಹೋಗುತ್ತವೆ. ಕೊನೆಗೆ ಆದಿವಾಸಿಗಳಾದ ಪುಣಚ್ಚಿ ಇತರರ ಪರಿಚಯವಾಗುತ್ತಲೇ ಅವರ ಸಹಾಯದಿಂದ ಕಾಡಿನ ನಕ್ಷೆ ತಯಾರಿಸುತ್ತಾನೆ. ಆಗಷ್ಟೇ ಭಾರತದ ಪ್ರವೇಶಿಸಿದ ಚಹಾ ಗಿಡಗಳನ್ನು ತಂದು ನೆಡುವುದರ ಮೂಲಕ ವಾಣಿಜ್ಯೋದ್ಯಮಕ್ಕೆ ನಾಂದಿ ಹಾಡುತ್ತಾನೆ. ಮುಂದೊಂದು ದಿನ ಆ ದಟ್ಟವಾದ ಕಾಡಿನ ನಾಶಕ್ಕೆ ಈ ಚಹಾ ಗಿಡಗಳೇ ಕಾರಣವಾಯಿತು ಎಂಬುದನ್ನು ಈ ಮಾತಿನಲ್ಲಿ ನಾವು ಹೇಳಲಾಗಿದೆ. ಫೋರ್ತ್ ಒನ್, ಇಂಪಾರ್ಟೆಂಟ್ ಕ್ವಶನ್. ಈ ವಾಕ್ಯವನ್ನು ಕಾರ್ಮಿಕರು ಕೆಂಪು ಬಾವುಟ ಹಿಡಿದು ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಆಯ್ಕೆ: ಈ ವಾಕ್ಯವನ್ನು ಕೃಪಾಕರ ಮತ್ತು ಸೇನಾನಿ ಅವರು ಬರೆದಿರುವ ವಾಲಪರೈ ಅಭಿವೃದ್ಧಿ ತಂದ ದುರಂತ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಹಿಂದೆ ದಟ್ಟಡವಿಯಾಗಿದ್ದ ವಾಲಪರೈನಲ್ಲಿ ಚಹಾ ಬೆಳೆಯಲಾರಂಭಿಸಿದ್ದರಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಪ್ರವೇಶ ಒದಗಿ ವಾಣಿಜ್ಯೋದ್ಯಮಕ್ಕೆ ಕಾಲಿರಿಸುತ್ತದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಹಾಗೆ ಬೇಡಿಕೆ ಕುಸಿದಾಗ ವಾಲಪರೈನ ಕೈಗಾರಿಕೋದ್ಯಮಿಗಳು ಕಾರ್ಮಿಕರಿಗೆ ಸಂಬಳ ಕೊಡಲು ಕಷ್ಟಪಡಬೇಕಾಯಿತು. ಅದಕ್ಕಾಗಿ ಕಾರ್ಮಿಕರಿಗೆ ಬದಲಾಗಿ ಯಂತ್ರಗಳನ್ನು ಬಳಸಲು ಪ್ರಾರಂಭಿಸಿದರು. ಇದರಿಂದ ನಿರುದ್ಯೋಗಿಗಳಾದ ದಿನಗೂಲಿ ನೌಕರರು ಕೆಂಪು ಬಾವುಟ ಹಿಡಿದು ಹೋರಾಟಕ್ಕೆ ಸಜ್ಜಾಗುತ್ತಿದ್ದಾರೆ ಎಂಬುದನ್ನು ಈ ಮೇಲಿನ ಸಾಲು ತಿಳಿಸುತ್ತದೆ. ಫಿಫ್ತ್ ಒನ್, ಹಾಡುವುದು ಅವುಗಳಿಗೆ ಅನಿವಾರ್ಯ, ಅವುಗಳ ಕರ್ಮ. ಇದು ಆ್ಯಕ್ಚುಲಿ ಇಂಪಾರ್ಟೆಂಟ್ ಕ್ವಶನ್. ಈ ವಾಕ್ಯವನ್ನು ಕೃಪಾಕರ ಮತ್ತು ಸೇನಾನಿ ಅವರು ಬರೆದಿರುವ ವಾಲಪರೈ ಅಭಿವೃದ್ಧಿ ತಂದ ದುರಂತ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ವಾಲಪರೈ ಅಭಿವೃದ್ಧಿಯಿಂದಾಗಿ ಅಲ್ಲಿನ ಜೀವ ಸಂಕುಲಗಳು ವಾಸಿಸಲು ನೆಲೆ ಇಲ್ಲದೆ ಕಷ್ಟಪಡುವಂತಾಯಿತು. ವಿಷಲಿಂಗ್ ಥ್ರಸ್ ಎನ್ನುವ ಹಾಡು ಹಕ್ಕಿಗಳು ಮಾತ್ರ ಬದುಕುಳಿಯುವ ಛಲ ತೊಟ್ಟಂತೆ
ಕಂಡವು. ನದಿ ತೊರೆಗಳಲ್ಲಿ ಸಂತೋಷವಾಗಿದ್ದ ಅವು ಈಗ ಕೊಳಚೆ ನೀರಿನ ಚರಂಡಿಗಳ ನಡುವೆಯೇ ನೋವನ್ನು ಮರೆತು ಆಡುವ ಪ್ರಯತ್ನ ನಡೆಸಿವೆ. ಏಕೆಂದರೆ ಈ ಪರಿಸ್ಥಿತಿಯಲ್ಲಿಯೇ ಬಾಳುವುದು ಆಡುವುದು ಅನಿವಾರ್ಯ ಎಂಬುದು ಈ ಮೇಲಿನ ಸಾಲು ಧ್ವನಿಸುತ್ತದೆ. ಇವಾಗ 1 ಮಾರ್ಕ್ ಕ್ವಶನ್. ಬ್ರಿಟಿಷರಲ್ಲಿ ಆಯ್ದು ಬಂದಿರುವ ಅನುಷಂಗಿಕ ಗುಣ ಯಾವುದು? ಅಂದರೆ ಹೊಸತನ್ನು ಶೋಧಿಸುವ ಪ್ರವೃತ್ತಿ. ಬ್ರಿಟಿಷರಲ್ಲಿ ಆಯ್ದು ಬಂದಿರುವ ಅನುಷಂಗಿಕ ಗುಣ ಹೊಸದನ್ನು ಶೋಧಿಸುವ ಪ್ರವೃತ್ತಿ. ವಲಪರೆಗೆ ಬಂದ ಬ್ರಿಟಿಷ್ ಪ್ರಜೆ ಯಾರು? ವಲಪರೆಗೆ ಬಂದ ಬ್ರಿಟಿಷ್ ಪ್ರಜೆ ಕಾರ್ವೇರ್ ಮಾರ್ಷ್. 3rd ಒನ್, ಮಾರ್ಷ್ ವಲಪರೆಗೆ ಬಂದದ್ದು ಯಾವಾಗ ಅಂದರೆ 1890ರಲ್ಲಿ ವಲಪರೆಗೆ ಬರ್ತಾರೆ. 4th ಒನ್, ಮಾರ್ಷ್ನ ಜೊತೆಗಾರನ ಹೆಸರೇನು? ಪುಣಚ್ಚಿ. ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿ ಯಾವುದು? ಕೋತಿ. 6th ಒನ್, ವಾಲಪರೆಯ ದುರಂತದ ಮೂಲ ಬೀಜಗಳು ಯಾವ ರೂಪದಲ್ಲಿ ಬಂದವು ಅಂದರೆ ಚಹಾ ಗಿಡದ ರೂಪದಲ್ಲಿ ಬರುತ್ತೆ. ನೆಕ್ಸ್ಟ್ 2 ಮಾರ್ಕ್ಸ್. ಫಸ್ಟ್ ಒನ್, ಬ್ರಿಟಿಷರು ಬರುವ ಮೊದಲು ವಾಲಪರೆ ಹೇಗಿತ್ತು ಅಂತ ಕೇಳಿದ್ದಾರೆ. ಬ್ರಿಟಿಷರು ಬರುವ ಮೊದಲು ವಾಲಪರೆ ಗಗನಚುಂಬಿ ಮರಗಳ ಮೇಲೆ ಛಾವಣಿ ಭೇದಿಸಿ ಭೂಸ್ಪರ್ಶ ಮಾಡಲು ಸೂರ್ಯ ಕಿರಣಗಳು ಸೆಣಸಾಟ ಬೇಕಾದಂತಹ ದಟ್ಟ ಕಾಡುಗಳು, ನಡುವೆ ಹುಲ್ಲುಗಾವಲುಗಳ ಅಂತ ಬಯಲು, ಶೋಲ ಕಾಡುಗಳು, ಮಧ್ಯ ಹರಿಯುವ ಹಳ್ಳಕೊಳ್ಳಗಳು, ಕಗ್ಗತ್ತಲ ಕಂಡ ಆಫ್ರಿಕಾದಂತೆ ಹೊರಜನರಿಗೆ ಪರಿಚಯವಿಲ್ಲದಂತೆ ಇತ್ತು. ಮಾರ್ಷ್ನ ಕಂಡು ಸೆಕೆಂಡ್ ಒನ್, ಮಾರ್ಷ್ನನ್ನು ಕಂಡು ಆದಿವಾಸಿಗಳಿಗೆ ಹೇಗೆ ಪ್ರಕ್ರಿಯಿಸಿದರು? ಇಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಕ್ವಶನ್ ಅಂತ ಹೇಳ್ಬೋದು. ಮಾರ್ಷ್ನನ್ನು ಕಂಡು ಆದಿವಾಸಿಗಳು ಭಯಪಡ್ತಾರೆ. ಕಾರಣ ಆತನ ಕುದುರೆಯ ಕುರಪುಟದ ಸದ್ದು ಮತ್ತು ಅವನು ಧರಿಸಿದ ನಾಜೂಕು ಪೋಷಾಕಗಳು ಅವರಿಗೆ ತಿಳಿದಿರಲಿಲ್ಲ. ಏನೋ ಅಪಾಯ ಕಾದಿದೆ ಎಂದು ತಿಳಿದು ತಮ್ಮ ಮಕ್ಕಳನ್ನು ಎಳೆದುಕೊಂಡು ಕಾಡಿನಲ್ಲಿ ಕಣ್ಮರೆಯಾಗ್ತಾರೆ. 3rd ಒನ್, ಕೈಗಾರಿಕೋದ್ಯಮಗಳಿಂದ ಕಾಡು ನಾಶವಾದುದು ಹೇಗೆ? ಚಹಾ ಗಿಡಗಳನ್ನು ನೆಟ್ಟಿದ್ದರಿಂದ ವಾಲಪರೆ ವಾಣಿಜ್ಯೋದ್ಯಮ ಸ್ಥಳವಾಗಿ ಮಾರ್ಪಟ್ಟಿತು. ಕೈಗಾರಿಕೋದ್ಯಮಗಳು ಅವಶ್ಯಕತೆಗಾಗಿ ರಸ್ತೆಗಳು ನಿರ್ಮಾಣವಾದವು. ಅದಕ್ಕಾಗಿ ಮರಗಳನ್ನು ಕಡಿಯಲಾಯಿತು. ವಾಹನಗಳಿಂದಾಗಿ ನಾಗರಿಕತೆಯ ಪರಿಣಾಮದಿಂದ ಜನಜಂಗುಳಿಯಿಂದಾಗಿ ಕಾಡಿನ ನಿರವತೆ ನಾಶವಾಯಿತು. ಸಿಂಹಬಾಲದ ಕೋತಿಗಳಿಗೆ ಒದಗಿದ ತೊಂದರೆ ಏನು? 4th ಒನ್ ಕ್ವಶನ್ ಇದು. ಆನ್ಸರ್, ಸಿಂಹಬಾಲದ ಕೋತಿಗಳ ಹಿಂದೆ ಎಂದೂ ಭೂಸ್ಪರ್ಶ ಮಾಡದೆ ಆಶ್ರಯಕ್ಕಾಗಿ ಆಹಾರಕ್ಕಾಗಿ ದೊಡ್ಡ ಮರಗಳನ್ನು ಆಶ್ರಯಿಸಿತ್ತು. ಆದರೆ ಕೈಗಾರಿಕೆಗಳಿಂದ ಮರಗಳು ನಾಶವಾಗಿ ರಸ್ತೆಗಿಳಿದು ಓಡಾಡಬೇಕಾಯಿತು. ರಸ್ತೆ ದಾಟಲು ಹೋಗಿ ವಾಹನಗಳಿಗೆ ಸಿಕ್ಕಿ ಅಂಗವಿಕಲವಾದವು. ಆಹಾರಕ್ಕಾಗಿ ಊರಿನ ಕಸದ ತೊಟ್ಟಿಗಳನ್ನು ಆಶ್ರಯಿಸಬೇಕಾಯಿತು. ಈ ಮೇಲಿನ ಇಳಿದ ಎಲ್ಲ ತೊಂದರೆಗಳು ಸಿಂಹಬಾಲದ ಕೋತಿಗಳಿಗೆ ಉಂಟಾಯಿತು. ಇವಾಗ 4 ಅಂಕದ ಪ್ರಶ್ನೆಗಳು 5 ವಾಕ್ಯಗಳಲ್ಲಿ ಉತ್ತರಿಸಿ. ಫಸ್ಟ್ ಒನ್, ವಾಲಪರೆಗೆ ಬಂದ ಮಾರ್ಷ್ ಅಲ್ಲಿ ಹೇಗೆ ನೆಲೆಯೂರಿದ ಅಂತ ವಿವರಿಸಿ ಅಂತ ಕೇಳಿದ್ದಾರೆ. ಬ್ರಿಟಿಷರಿಗಾದ ಕಾರ್ವೇರ್ ಮಾರ್ಷ್ಗೆ ಹೊಸ ಭೂಪ್ರದೇಶವನ್ನು ಅನ್ವೇಷಿಸುವ ಮನೋಭಾವ. ಹೀಗೆ ಬಂದ ಮಾರ್ಷ್ ವಾಲಪರೆಯನ್ನು ಪ್ರವೇಶಿಸುತ್ತಾನೆ, ದಾರಿ ತಪ್ಪುತ್ತಾನೆ. ತಂದ ತಿನಿಸುಗಳೆಲ್ಲ ಮುಗಿದು ಹೋದಾಗ ಕಷ್ಟಕ್ಕೊಳಗಾಗುತ್ತಾನೆ. ಕೊನೆಗೆ ಆದಿವಾಸಿಗಳ ಪರಿಚಯವಾಗುತ್ತದೆ. ಪುಣಚಿಯ ನೆರವಿನಿಂದ ಕಾಡನ್ನೆಲ್ಲ ಸುತ್ತುತ್ತಾನೆ. ಪ್ರಕೃತಿಯ ಸೌಂದರ್ಯಕ್ಕೆ ಮರುಳಾಗಿ ಅಲ್ಲೇ ನೆಲೆಸಲು ತೀರ್ಮಾನಿಸಿದ. ಕಾಡಿನ ನಕ್ಷೆಯನ್ನು ತಯಾರಿಸ್ತಾನೆ. ಆಗ ತಾನೇ ಭಾರತಕ್ಕೆ ಪ್ರವೇಶಿಸಿದ ಚಹಾ ಗಿಡಗಳನ್ನು ಕಾಡಿನಲ್ಲಿ ಮರಗಳನ್ನು ಕಡಿಯುತ್ತಾ ಬೆಳೆಸ್ತಾನೆ. ಈ ರೀತಿಯಿಂದಾಗಿ ಮಾರ್ಷ್ನ ಮೂಲಕ ಅಲ್ಲಿಗೆ ನಾಗರಿಕತೆಯ ಪರಿಚಯವಾಗುತ್ತೆ. ಈ ರೀತಿ ಮಾರ್ಷ್ ವಾಲಪರೆಯ ಅರಣ್ಯದಲ್ಲಿ ನೆಲೆಯೂರಿದನು. ಸೆಕೆಂಡ್ ಒನ್, ಅಂತಾರಾಷ್ಟ್ರೀಯ ವಿದ್ಯಮಾನಗಳಿಂದಾಗಿ ವಾಲಪರೆಗೆ ಒದಗಿದ ಸಮಸ್ಯೆಗಳೇನು ಅಂತ ಕೇಳಿದ್ದಾರೆ. ಅಂತಾರಾಷ್ಟ್ರೀಯ ವಿದ್ಯಮಾನಗಳಿಂದಾಗಿ ವಾಲಪರೆಯಿನ ಆರ್ಥಿಕ ಸ್ಥಿತಿ ಹದಗೆಟ್ಟಿತು. ವಿಶ್ವ ಮಾರುಕಟ್ಟೆಯಲ್ಲಿ ಚಹಾ ಬೇಡಿಕೆ ಕುಸಿದಿದ್ದರಿಂದ ಬೇಡಿಕೆ ಕಡಿಮೆಯಾಗಿ ರಫ್ತು ಇಳಿಮುಖವಾಯಿತು. ಚಹಾ ಉತ್ಪಾದನೆ ಉದ್ಯಮಗಳು ನಷ್ಟದ ಹಂತಕ್ಕೆ ತಲುಪಿದವು. ಕಾರ್ಮಿಕರಿಗೆ ಸಂಬಳ ಕೊಡಲು ಹಣವಿಲ್ಲದೆ ಕೈಗಾರಿಕೆಗಳು ಯಾಂತ್ರೀಕರಣಗೊಂಡಿದ್ದೊಡಗಿದವು. ಇದನ್ನೇ ನಂಬಿಕೊಂಡಿದ್ದ ಜನ ಕೆಂಪು ಬಾವುಟ ಹಿಡಿದು ಹೋರಾಟ ಮೆರವಣಿಗೆ ಮಾಡತೊಡಗಿದರು. ಅಲ್ಲಿಂದ ಪ್ರಾಣಿ ಪಕ್ಷಿಗಳ ಸ್ಥಿತಿಯಂತೂ ಶೋಚನೀಯವಾಗಿತ್ತು. ಮನುಷ್ಯರ ಸುಳಿವೇ ಕಾಣದಿದ್ದ ವಾಲಪರೆ ಕಾಡಿನಲ್ಲಿ ಈಗ 1,00,000ಕ್ಕೂ ಮೀರಿದ ಜನಸಂಖ್ಯೆ ಇದೆ. ಅವರ ಸಮಸ್ಯೆಗಳು ದಿನೇ ದಿನೇ ಹೆಚ್ಚುತ್ತದೆ. ಈ ಮೇಲೆ ಹೇಳಿದ ಎಲ್ಲ ಸಮಸ್ಯೆಗಳು ಅಂತಾರಾಷ್ಟ್ರೀಯ ವಿದ್ಯಮಾನಗಳಿಂದಾಗಿ ವಾಲಪರೆಯಲ್ಲಿ ಉಂಟಾಯಿತು. 3rd ಒನ್, ಸಿಂಹಬಾಲದ ಕೋತಿಗಳು ಮತ್ತು ಆಡುಹಕ್ಕಿಗಳಾದ ಅನುಕೂಲಗಳು ಯಾವುವು ವಿವರಿಸಿ ಅಂತ ಕೇಳಿದ್ದಾರೆ. ಬಹಳ ಹಿಂದಿನಿಂದಲೂ ವಾಲಪರೆ ಕಾಡಿನಲ್ಲಿ ಆಧಿಪತ್ಯ ಸ್ಥಾಪಿಸಿಕೊಂಡಿದ್ದ ಸ್ವಚ್ಛಂದ
ವಾಗಿ ಬದುಕುತ್ತಿದ್ದ ಸಿಂಹಬಾಲದ ಕೋತಿಗಳ ನೆಲೆ ಧ್ವಂಸವಾಗಿ ಅವುಗಳ ಸಂತತಿ ಕ್ಷೀಣತೊಡಗಿತ್ತು ಎಂದು ಭೂಪಶವನ್ನು ಮಾಡದ ಈ ಕೋತಿಗಳ ನೆಲೆಯಿಲ್ಲದೆ ಮರದಿಂದ ಮರಕ್ಕೆ ಹಾರಲಾರದೆ ಕಷ್ಟಪಡುತ್ತಿವೆ. ಹಾರಬೇಕೆಂದರೆ ಕೆಳಗಿಳಿದು ಡಾಂಬಾರು ರಸ್ತೆ ದಾಟಿ ಮರ ಹತ್ತಬೇಕು. ರಸ್ತೆ ದಾಟುವಾಗ ಅರಿವಿಲ್ಲದೆ ವಾಹನಗಳಿಗೆ ಸಿಲುಕಿ ಅಂಗವಿಕಲಗೊಂಡಿವೆ. ಮತ್ತೊಂದೆಡೆ ಆಹಾರ ನೀಡುತ್ತಿದ್ದ ಮರಗಳನ್ನು ಕಡಿದಿದ್ದರಿಂದ ಆಹಾರ ಸಿಗದೆ ಅವು ಊರಿನ ಕಸದ ತೊಟ್ಟಿಗಳನ್ನು ಆಶ್ರಯಿಸಿಕೊಳ್ಳಬೇಕಾಗಿದೆ. ಇದನ್ನು ಆಡು ಹಕ್ಕಿಗಳಾದ ವಿಸಲಂತೃಷ್ಗಳಿಗೆ ಹಿಂದೆ ಕರೆ ಹಳ್ಳ, ಕೆರೆ, ನದಿಗಳು ಬದುಕಿಗೆ ಆಧಾರವಾಗಿದ್ದವು. ಈಗ ಕೊಳಚೆ ನೀರಿನ ಚರಂಡಿಗಳೇ ಇವುಗಳ ಆಶ್ರಯ ತಾಣಗಳಾಗಿವೆ. ಈ ಮೇಲೆ ಹೇಳಿದ ಎಲ್ಲ ಅನುಕೂಲಗಳು ಸಿಂಹಬಾಲದ ಕೋತಿಗಳಿಗೆ, ಹಾಡು ಹಕ್ಕಿಗಳಿಗೆ ಉಂಟಾಯಿತು. 4th one, ಅಭಿವೃದ್ಧಿ ತರುವ ಪ್ರಾಕೃತಿಕ ನಾಶದ ಸ್ವರೂಪವನ್ನು ಪಠ್ಯದ ಹಿನ್ನೆಲೆಯನ್ನು ಚರ್ಚಿಸಿ ಅಂತ ಕೇಳಿದ್ದಾರೆ. ಮಾನವ ಕೇಂದ್ರಿತ ಅಭಿವೃದ್ಧಿ ಎನ್ನುವುದು ತನ್ನ ಒಡಲಲ್ಲಿ ದುರಂತದ ಬೀಜಗಳನ್ನು ಅಡಗಿಸಿಕೊಂಡಿರುತ್ತದೆ. ಅಭಿವೃದ್ಧಿಯ ಪ್ರಗತಿ ಮಿತಿ ಮೀರಿದಾಗ ದುರಂತದ ವಿರಾಟ್ ದರ್ಶನವಾಗುತ್ತದೆ. ಈ ಹಂತ ತಲುಪಿದರೆ ಮತ್ತೊಂದು ಅದನ್ನು ಸರಿಪಡಿಸಲಾಗದ ಹಂತಕ್ಕೆ ತಲುಪಿರುತ್ತೇವೆ. ನಾಗರಿಕತೆಯ ಉನ್ನತಿ, ಆದರ್ಶ ಅಭಿವೃದ್ಧಿ ಇವುಗಳು ಮನುಕುಲದ ಪತನಕ್ಕೆ ಕಾರಣವಾಗುವುದು. ಮಿತಿ ಮೀರಿದಾಗ ಸ್ವಾರ್ಥಕ್ಕಾಗಿಯೇ ಮನುಕುಲ ಪ್ರಕೃತಿಯ ಮೇಲೆ ಅತ್ಯಾಚಾರವೆಸಗಿದರೆ ಅದರ ಕ್ರೂರ ಪರಿಣಾಮ ಮುಂದೊಂದು ದಿನ ಮಾನವ ಎದುರಿಸಬೇಕಾಗುತ್ತದೆ. ಉದಾಹರಣೆಗೆ ವಾಲಪರೆಯ ಅಭಿವೃದ್ಧಿಯಿಂದ ಕಾಡು ನಾಶವಾಗುತ್ತೆ. ಅಲ್ಲಿನ ಪ್ರಾಣಿ ಮತ್ತು ಪಕ್ಷಿಗಳ ಸಂತತಿ ವಿನಾಶದ ಹಂತಕ್ಕೆ ಹೋಯಿತು. ಇದರಿಂದ ಮನುಕುಲ ಪ್ರಕೃತಿ ವಿಕೋಪವನ್ನು ಎದುರಿಸಬೇಕಾಯಿತು. ಸೊ ಇವಾಗ ಭಾಷಾಭ್ಯಾಸ ನೋಡೋಣ. ಕಿರುದಾರಿ, ಹಸಿರು ಕಂಬಳ, ಸಣ್ಣ ಕುರುಹು, ಆಡು ಹಕ್ಕಿ, ಶುದ್ಧ ನೀರು, ಸ್ವಚ್ಛ ಸಮುದ್ರ ಈ ಪದಗಳನ್ನು ಗುಣವಾಚಕಗಳನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಕಿರು ಹಾದಿ ಅಂದರೆ ಕಿರು, ಹಾಡು ಹಕ್ಕಿ ಆಡು, ಹಸಿರು ಕಂಬಳಿ ಹಸಿರು, ಶುದ್ಧ ನೀರು ಶುದ್ಧ, ಸಣ್ಣ ಕುರುಹು ಸಣ್ಣ, ಸ್ವಚ್ಛ ಸಮುದ್ರ ಸ್ವಚ್ಛ. ಸೆಕೆಂಡ್, ಆಗಮಿಸಿದ ಅನ್ವೇಷಿಸುತ್ತಾ ಹುಡುಕುವನು ಹರಿಯುತ್ತಿದ್ದ ಕ್ರಿಯಾಪದಗಳ ಕಾಲವನ್ನು ಸೂಚಿಸಿ ಅಂತ ಹೇಳಿದ್ದಾರೆ. ಆಗಮಿಸಿದ ಅಂದರೆ ಭೂತಕಾಲ, ಅನ್ವೇಷಿಸುತ್ತಾ ಅಂದರೆ ವರ್ತಮಾನ ಕಾಲ, ಹುಡುಕುವವನು ಅಂದರೆ ಭವಿಷ್ಯತ್ ಕಾಲ, ಹರಿಯುತ್ತಿದ್ದ ಅಂದರೆ ವರ್ತಮಾನ ಕಾಲ. ವಿಭಕ್ತಿ ಪ್ರತ್ಯಯಗಳನ್ನ ತಿಳಿಸಿ. ಮಾರ್ಕ್ಸ್ಗೆ ಚತುರ್ಥಿ ವಿಭಕ್ತಿ, ಗುಡಿಸಲಿನಿಂದ ತೃತೀಯ ವಿಭಕ್ತಿ, ಜಾಡನ್ನು ದ್ವಿತೀಯ ವಿಭಕ್ತಿ, ಮುಖದಲ್ಲಿ ಸಪ್ತಮಿ ವಿಭಕ್ತಿ, ಕೋತಿಗಳ ಅಂದರೆ ಷಷ್ಠಿ ವಿಭಕ್ತಿ. ಓಕೆನಾ? ಸ್ವಂತ ವಾಕ್ಯಗಳಲ್ಲಿ ಬಳಸಿ. ಹೆಜ್ಜೆ ಅಂದರೆ ಜೀವನದಲ್ಲಿ ಹೆಜ್ಜೆಗೂ ವಿಭಿನ್ನ ಅನುಭವಗಳನ್ನು ಎದುರಾಗುತ್ತವೆ. ಸಹಸ್ರ ಅಂದರೆ ಸಾರ್ವಜನಿಕ ಸಭೆಗಳಲ್ಲಿ ಸಹಸ್ರ ಜನರು ಸೇರಿದ್ದಾರೆ ಅಂದರೆ ಜಾಸ್ತಿ ಜನರು ಸೇರಿದ್ದಾರೆ. ಮೆಲ್ಲನೆ ಹಾವು ಹತ್ತದಿಂದ ಮೆಲ್ಲನೆ ಹರಿದು ಬರುತ್ತಿತ್ತು, ಅಥವಾ ಮಗು ಮೆಲ್ಲನೆ ಬರುತ್ತಿತ್ತು ಅಂತನಾದ್ರು ನಿಮ್ಮ ಓನ್ ಆಗಿ ನೀವು ಬರಿಬಹುದು. 5th, 100 ಒಬ್ಬನು, 4 10, ಸಹಸ್ರರು ಇಂಥ ಸಂಖ್ಯಾವಾಚಕ ಹಾಗೂ ಸಂಖ್ಯಾವಾಚಕಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. 108 ಅಂದರೆ 10 20 18 ಅಂತ, 12 ಅಂದರೆ 3 ಸಹಸ್ರಾರು ಅಂತ. 6th, ಶೋಧಿಸಿ ಕಳೆದು ಹೋಗು, ಹಾಡುವುದು ಈ ಕ್ರಿಯಾಪದಗಳ ಧಾತು ಗುರುತಿಸಿ ಅಂತ ಕೇಳಿದ್ದಾರೆ. ಶೋಧಿಸು ಶೋಧ, ಕಳೆದು ಹೋಗು ಅಂದರೆ ಕಳೆ, ಹಾಡುವುದು ಹಾಡು. ಸೊ ಸ್ಟೂಡೆಂಟ್ಸ್, ಇಲ್ಲಿಗೆ ಸೆಕೆಂಡ್ PUCಯ ಗದ್ಯ ಭಾಗದ ಎರಡನೇ ಗದ್ಯ ಭಾಗ ವಾಲಪರೈ ತಂದ ದುರಂತ. ಸೊ ಇದರ ಎಲ್ಲ ಪ್ರಶ್ನೋತ್ತರಗಳು ಇಲ್ಲಿಗೆ ಮುಗ್ದಿದೆ. ಸೊ ಅರ್ಥ ಆಯಿತು ಅಂತ ಭಾವಿಸ್ತಾ, ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ, ಸಿ ಯು ದ ನೆಕ್ಸ್ಟ್ ವಿಡಿಯೋ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಪದ್ಯ ಭಾಗ ಆಯ್ಕೆ ಇದೆ ನಮ್ಮ ಕೈಯಲ್ಲಿ, ಇದನ್ನು ಬರೆದಿರುವಂತಹ ಕವಿತ್ರಿ ನೇಮಿಚಂದ್ರ. ಸೊ ಇದನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಓಕೆನಾ? ಬಾಯ್, ಟೇಕ್ ಕೇರ್.